ಗೈಸ್ ಆ್ಯಕ್ಚುಲಿ ಮ್ಯಾಟ್ರ್ ಏನಂದರೆ, ಈಗ ನೇಪಾಳಲ್ಲಿ ದೊಡ್ಡ ಪ್ರೊಟೆಸ್ಟೇ ನಡೀತಾ ಇದೆ. ಎಷ್ಟು ದೊಡ್ಡ ಪ್ರೊಟೆಸ್ಟ್ ಅಂದರೆ ಇದು ನಾರ್ಮಲ್ ಪ್ರೊಟೆಸ್ಟ್ ಅಂತೂ ಅಲ್ವೇ ಅಲ್ಲ. ಅದು ಯಾಕೆ ನಡೀತಾ ಇದೆ ಅಂದರೆ, ನೇಪಾಳಲ್ಲಿ ಸೋಷಿಯಲ್ ಮೀಡಿಯಾಸ್ನೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಲ್ಲಿರೋ ಗೌರ್ಮೆಂಟು ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಸೋಷಿಯಲ್ ಮೀಡಿಯಾಗಳನ್ನೆಲ್ಲ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಬಟ್ ಮೇಯ್ನ್ ರೀಸನ್ ಏನಂದರೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡೋಕ್ಕೆ, ಅಲ್ಲಿರೋ ಯೂತ್ಸ್ಗಳು ಅಲ್ಲಿ ನಡೀತಿರೋಂಥ ಭ್ರಷ್ಟಾಚಾರಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನೆಲ್ಲ ವೀಡಿಯೋಗಳು ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾಯಿದ್ರು. ಅದು ಹೆವಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು. ಸೊ ಇದನ್ನು ತಪ್ಸೋಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿತ್ತು. ಇದನ್ನು ನೋಡ್ಬಿಟ್ಟು ಯೂತ್ಸು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿರೋ ಹೋಮ್ ಮಿನಿಸ್ಟ್ರನ್ನೇ ರೋಡಲ್ಲಿ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಬೆಂಕಿ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲಿರೋಂಥ PMఏ ರಿಸೈನ್ ಮಾಡಿಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ಆ್ಯಕ್ಚುಲಿ ಯೂತ್ಸು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ, ಏನೇನೋ ಯೂಸ್ಲೆಸ್ ಕೆಲಸಗಳು ಮಾಡ್ಕೊಂಡು. ನೋಡಿ, ಇದು ಯೂತ್ಸ್ ನಾವು ಮಾಡಬೇಕಾಗಿರೋದು. ನಾವು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ಏನು ಮಾತಾಡಬೇಕು ಅಂತ ಫಸ್ಟ್ ತಿಳ್ಕೊಬೇಕು. ಅದನ್ನು ಬಿಟ್ಬಿಟ್ಟು ಯೂಸ್ಲೆಸ್ ಮಾತುಗಳು ಮಾತಾಡ್ಕೊಂಡು ವೀಡಿಯೋಗಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ನೋಡಿ ಕಲ್ತ್ಕೊಳ್ಳಿ. ಮತ್ತು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಮ್ಮ ಯೂತ್ಸ್ ಪವರ್ ಹೆಂಗಿದೆ ಅಂದರೆ, ನಾವೇನಾದರೂ ಒಂದು ಸಲ ನಾವೇನಾದರೂ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಎಂಥ ದೊಡ್ಡ ಗೌರ್ಮೆಂಟ್ ಬಂದರೂ ನಾವು ತಡೆಯೋಕೆ